ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ, ನಿನ್ನೆ ರಾತ್ರಿ ಬಿಗ್ ಬಾಸ್ ಮನೆಯಲ್ಲಿ ಸಂಕ್ರಾಂತಿ ಸ್ಪೆಷಲ್ ಏನೇನೆಲ್ಲ ಆಯ್ತು, ಯಾರ್ಯಾರು ಬಂದಿದ್ರು, ತಾರಾ ಅಮ್ಮ ಅವರು ಗೆಸ್ಟ್ ಆಗಿ ಬಂದಿದ್ರು, ಅದಾದ ನಂತರ ಏನೇನೆಲ್ಲ ಮಾಡಿಸಿದ್ರು, ಏನೇನೆಲ್ಲ ಆಕ್ಟಿವಿಟೀಸ್ ಆಯ್ತು, ಅದಾದ ನಂತರ ಕೊನೆಯಲ್ಲಿ ಬಿಗ್ ಟ್ವಿಸ್ಟ್, ಬಿಗ್ 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 ಟ್ವಿಸ್ಟ್. ಯಾವ್ದಪ್ಪ ಟ್ವಿಸ್ಟ್ ಅಂತಂದ್ರೆ ಮಿಡ್ ನೈಟ್ ಎಲಿಮಿನೇಷನ್. ಆ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಇಂದ ಯಾರು ಹೊರಗಡೆ ಹೋದ್ರು, ಆ ಒಂದು ಲೀಸ್ಟ್ ಅಲ್ಲಿ ಇದ್ದಿದ್ದು ಯಾರು, ತ್ರಿವಿಕ್ರಮ್ ಅವರ, ಭವ್ಯ ಅವರ, ಗೌತಮಿ ಅವರ, ಅಥವಾ ಮೋಕ್ಷಿತಾ ಅವರ, ಮಂಜಣ್ಣ ಅವರ, ಈ ಇಷ್ಟು ಜನರಲ್ಲಿ ಯಾರು ಹೊರಗಡೆ ಹೋದ್ರು. ಅದಾದ ನಂತರ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರ ಮುಖವಾಡ ಬದಲಾಯಿತು, ಯಾರು ಊಸುರುಳ್ಳಿ ಆದ್ರು, ಅಥವಾ ಇವರೆಲ್ಲಾರನ್ನೂ ಹೊರತುಪಡಿಸಿ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ಕೊಡೋಣ ಅಂತ ಧನರಾಜ್ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರ. ಈ ಒಂದಷ್ಟು ಡೌಟ್ಸ್ ಜೊತೆ, ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ವಿಡಿಯೋ ಫುಲ್ ಕ್ಲಾರಿಟಿಯಿಂದ ಬನ್ನಿ. ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಅದಾದ ನಂತರ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಟನ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ನಿನ್ನೆ ಬಿಗ್ ಬಾಸ್ ಮನೇಲಿ ಸಂಕ್ರಾಂತಿ ಸ್ಪೆಷಲ್. ನಿನ್ನೆ ಬಿಗ್ ಬಾಸ್ ಶುರುವಾದಾಗ ನಾನು ಕೂಡ ಕಾತರದಿಂದ ಕಾದ್ಕೊಂಡು ಕೂತಿದ್ದೆ, ನೋಡೋಣ ಏನೇನಾಗುತ್ತೆ, ಮಿಡ್ ನೈಟ್ ಎಲಿಮಿನೇಷನ್ ಯಾರನ್ನ ಮಾಡ್ತಾರೆ ಅಂತ. ಸೊ ಆ ಒಂದು ಯಾವುದೇ ಥರದ್ದು ವಿಶೇಷಕರವಾದಂಥ ಯಾವುದೇ ಥರದ್ದು ಸುದ್ದಿಗಳು ಕಾಣಿಸ್ಲಿಲ್ಲ ನನಗೆ. ಬಿಗ್ ಬಾಸ್ ನಿನ್ನೆ ಶುರುವಾದಾಗ ಆರಾಮಾಗಿ ಎಲ್ಲರೂ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ರು. ಅದಾದಮೇಲೆ ಇನ್ನು ಮಿಕ್ಕಿದವರೆಲ್ಲ ಇರ್ತಾರಲ್ಲ, ಅವ್ರವ್ರ ಪಾಡಿಗೆ ಅವ್ರು ಕೂತಿರ್ತಾರೆ. ನಮ್ಮ ರಜತ್ ಅವ್ರದ್ದು ಇನ್ನೇನು ಇದ್ದಿದ್ದಲ್ವಾ, ಕಾಲೆಳೆಯೋ ಬುದ್ಧಿ. ಅವರು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಧನರಾಜ್ ಅವರು ಮೊನ್ನೆ ಟಾಸ್ಕಲ್ಲಿ ಆಡಿ ಗೆದ್ದು ಅವರು ಎಲಿಮಿನೇಷನ್, ಮಿಡ್ ನೈಟ್ ಎಲಿಮಿನೇಷನ್ ಇಂದ ಪಾರಾಗಿದಾರಲ್ವ ಈ ವಾರ, ಅದನ್ನ ತೋರಿಸ್ಕೊಳ್ದೆ ಇನ್ಸೈಡ್ ಒಳಗಡೆ ಮನಸ್ಸಲ್ಲಿ ಆದಂಥ ಒಂದು ಫೀಲಿಂಗ್ಸ್ನ, ಆ ಒಂದು ಹೊಟ್ಟೆ ಊರಿನ ಅವರು ಕಾಲೆಳೆದು ಅದನ್ನು ತೀರ್ಸ್ಕೋತಾರೆ. ಇವನು ಅಷ್ಟೊಂದು ಆಡ್ತಾನೆ ಅಂತಂದೇಳಿ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇವನು ಆ ಲೆವೆಲ್ಗೆ ಆಡ್ಬಿಟ್ಟ, ಅದು ಹಿಂಗೆ ಹಿಂಗೆ ಅಂತೇಳಿ ಆ ಥರ ಸ್ವಲ್ಪ ಕಾಲೆಳಿತಾರೆ. ಆ ಟೈಮಲ್ಲಿ ಧನರಾಜ್ ಅವರು ಕೂಡ ಇರ್ತಾರೆ. ನಾನು ಅಲ್ಲಿ ಅಬ್ಸರ್ವ್ ಮಾಡಿದ್ದೇನಪ್ಪ ಅಂತಂದರೆ, ನಮ್ಮ ಮಂಜಣ್ಣ ಅವ್ರಿಗೆ, ರಜತ್ ಅವ್ರಿಗೆ ಆಗಲ್ಲ ಅಲ್ವಾ, ಅದು ನಿಮ್ಗೆಲ್ಲರಿಗೂ ಗೊತ್ತು, ನಮಗೂ ಕೂಡ ನೋಡಿದ್ವಿ. ಅವರ ಒಂದು ಉಸ್ತುವಾರಿಯಲ್ಲಿ ಮಂಜಣ್ಣ ಅವ್ರನ್ನ ಸೇರ್ತಾನೆ ಇರಲಿಲ್ಲ, ಕಂಡ್ರೆ ಉರಿ ಹಂಗೆ ಆಡೋರು. ಅದಾದ್ಮೇಲೆ ಮೊನ್ನೆ ಅವರ ರಿಸಲ್ಟ್ ಕೂಡ ನೋಡಿ ಉರ್ಕೊಂಡಿದ್ರು, ಆದರೆ ಅವರ ಎದುರುಗಡೆ ನಮ್ಮ ಮಂಜಣ್ಣ ಅವರು ಹೋಗಿ ಕೂತ್ಕೊಂಡಿದ್ರು. ಬಹುಶಃ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ರು ಅನ್ಕೊಂತೀನಿ. ಆರಾಮಾಗಿ ಕೂತಿದ್ರು. ನನಗೆ ಮಂಜಣ್ಣ ಅವರು ರಜತ್ ಅವರ ಎದುರುಗಡೆ ಕೂತಾಗ ನನಗೆ ನೆನಪಾಗಿದ್ದೇನು ಅಂತಂದ್ರೆ, ಸ್ಕೋರ್ ಬೋರ್ಡನ್ನು ನೋಡಿ, ಪಾಯಿಂಟ್ಸ್ಗಳನ್ನ ನೋಡಿ, ಮಂಜಣ್ಣ ಅವರ ಪಾಯಿಂಟ್ನ ನೋಡಿ ಆಡ್ಕೊಂಡು ನಕ್ಕಿದ್ರಲ್ವಾ ತ್ರಿವಿಕ್ರಮ್ ಅವರು ಮತ್ತು ರಜತ್ ಅವರು. ಅವ್ರ ಎದುರುಗಡೆ ಅವರಿಬ್ಬರಿಗಿಂತ ಪಾಯಿಂಟ್ಸ್ ಜಾಸ್ತಿನ ಪಡ್ಕೊಂಡು ಅವ್ರ ಎದುರುಗಡೆ ಹೋಗಿ ಆರಾಮಾಗಿ ಕಾಲ್ ಮೇಲೆ ಕಾಲು ಹಾಕೊಂಡು ಹೆಂಗೆ ನಾವು ಅಂತ ಮಾತಾಡ್ದೇನೆ ಮಂಜಣ್ಣ ಅವರು ರಿಪ್ಲೈ ಕೊಟ್ಟಂಗಿತ್ತು ರಜತ್ ಅವ್ರಿಗೆ. ಆ ಒಂದು ವಿಷಯ ನಾನು ಅಬ್ಸರ್ವ್ ಮಾಡಿದೆ, ಅದು ನನಗೆ ತುಂಬಾನೇ ಖುಷಿ ಕೊಡ್ತು. ಅದಾದ ನಂತರ ಮುಂದುವರೆದ್ರೆ ಅದಾದ್ಮೇಲೆ ಏನೇನೆಲ್ಲ ಆಗುತ್ತೆ ಅಂತಂದ್ರೆ, ಮಲ್ಕೋತಾರೆ, ಎದ್ದೇಳ್ತಾರೆ. ಅದಾದ್ಮೇಲೆ ಸಂಕ್ರಾಂತಿ ಸ್ಪೆಷಲ್. ಬೆಳಗ್ಗೆ ಎದ್ದ ತಕ್ಷಣ ಆಟೋಮೆಟಿಕ್ ಆಗಿ ಎದ್ದೇಳ್ತಾರೆ, ಸಂಕ್ರಾಂತಿ ಸ್ಪೆಷಲ್ ಅಂತಂದೇಳಿ ಒಂದಷ್ಟು ರೆಡಿ ಆಗ್ತಾರೆ. ಸಂಕ್ರಾಂತಿಗೆ ಅಂತಂದೇಳಿ ಅವರಿಗೆ ಒಂದು ಗಿಫ್ಟ್ ವೋಚರ್ ಕಳಿಸಿರ್ತಾರೆ, ಅದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ. ಎಪಿಸೋಡ್ ನೋಡಿರೋರಿಗೆ ಗೊತ್ತಿರುತ್ತೆ, ತುಂಬ ಲ್ಯಾಗ್ ಮಾಡೋ ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ನಮ್ಮ ತಾರಾ ಅಮ್ಮ ಬರ್ತಾರೆ. ತಾರಾ ಅಮ್ಮ ಬಂದಿದ್ದು ನಂಗೆ ತುಂಬ ಖುಷಿ ವಿಚಾರ. ಅಲ್ಲಿ ಅವರು ಸಾಕಷ್ಟು ಗೇಮ್ಗಳನ್ನ ಆಡ್ತಾರೆ, ಎಲ್ಲರಿಗೂ ಒಂದು ಒಪಿನಿಯನ್ನ ಕೇಳ್ತಾರೆ. ನೀವು ಸಾರಿ ಕೇಳೋಂಥ ಪ್ರಮೇಯ ಬಂದರೆ ಯಾರ್ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ ಅಂತಂದೇಳಿ. ಅಲ್ಲಿ ನಾನು ರಜತ್ ಅವರು ಮಂಜಣ್ಣ ಅವ್ರಿಗೆ ಸಾರಿ ಕೇಳ್ತಾರೆ ಅಂತ ಅನ್ಕೊಂಡೆ, ಬಟ್ ಅವರ ಒಂದು ಅಹಮ್ಮಿಂದ ಅವರು ಹೊರಗಡೆ ನಾನು ಯಾರಿಗೂ ಹರ್ಟ್ ಮಾಡಿಲ್ಲ ಅಂತ ತೋರಿಸ್ಕೊಳಕ್ಕೆ ಹೋಗಿ, ಬಟ್ ಅವರು ನನಗೆ ಒಳಗಡೆ ನಾನು ಅನ್ನೋ ಅಹಂ ಇದೆ ಅಂತ ತೋರಿಸ್ಕೊಂಡ್ಬಿಟ್ರು. ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಅದಾದಮೇಲೆ ನಮ್ಮ ಮಂಜಣ್ಣ ಅವರು ಆಬ್ವಿಯಸ್ಲಿ ನಮ್ಮ ಮೋಕ್ಷಿತಾ ಅವರು ಮತ್ತು ಗೌತಮಿ ಅವರಿಗೆ ಫೇವರ್ ಮಾಡ್ತಾರೆ, ಅವರಿಗೆ ಸಾರಿ ಕೇಳೋಕ್ಕೆ ಇಷ್ಟಪಡ್ತಾರೆ. ಮೋಕ್ಷಿತಾ ಅವರು ಮಂಜಣ್ಣಂಗೆ, ಆಮೇಲೆ ಭವ್ಯ ಅವರು ಕೂಡ. ಈ ಒಂದು ವಿಷಯದಲ್ಲಿ ನಾನು ಭವ್ಯ ಅವ್ರ ಬಗ್ಗೆ ಮಾತಾಡ್ತೀನಿ, ಇಷ್ಟು ಜನದ ಬೇಡ, ಈಗ ಭವ್ಯ ಅವ್ರ ಬಗ್ಗೆ ಮಾತಾಡೋಣ. ಭವ್ಯ ಅವರು ಈ ಒಂದು ಟೈಮಲ್ಲಿ ಯಾರಿಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀರಾ ಅಂತ ತಾರಾ ಅಮ್ಮ ಕ್ವಶನ್ ಕೇಳಿದಂಥ ಟೈಮಲ್ಲಿ ಭವ್ಯ ಅವ್ರು ಹೇಳೋವಂಥ ಹೆಸರು ನಮ್ಮ ಮಂಜಣ್ಣ. ನಾನು ಅನ್ಎಕ್ಸ್ಪೆಕ್ಟ್ ಅನ್ಕೊಂಡೆ. ಯಾಕೆ ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕೆ ಅಂದರೆ, ನಾನು ಆ ಹಿಂದೆ 2 ದಿನಗಳ ಹಿಂದೆ ತ್ರಿವಿಕ್ರಮ್ ಅವ್ರ ಜೊತೆ ಒಂದು ಇನ್ಸಿಡೆಂಟ್ ಆಗಿತ್ತು. ಹಾಗಾಗಿ ನಾನು ತ್ರಿವಿಕ್ರಮ್ ಅವ್ರಿಗೆ ಸಾರಿ ಕೇಳ್ತಾರೆ ಅಂತ ನಾನು ಭಾವಿಸಿದ್ದೆ, ಟು ಬಿ ಫ್ರಾಂಕ್. ಬಟ್ ಅಲ್ಲಾಗಿದ್ದೆ ಬೇರೆ. ಅವರು ಮಂಜಣ್ಣ ಅವ್ರ ಹೆಸರನ್ನ ತೆಗೆದ್ರು, ಬಟ್ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಹೆಸರನ್ನೇ ಹೇಳ್ಬಿಟ್ಟು ಭವ್ಯ ಅವರಿಗೆ ಸಾರಿ ಕೇಳಿದ್ರು. ಅದು ಖುಷಿ ಪಡ್ತೀನಿ ನಾನು. ಅದಾದಮೇಲೆ ಮಂಜಣ್ಣ ಅವ್ರಿಗೆ ನಾನು ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ ಅಂತ ಭವ್ಯ ಹೇಳಿ ಕರೆದ್ಬಿಟ್ಟು, ನನಗೆ ಮೊದಲಿದ್ದಂಥ ಮಂಜಣ್ಣ ಬೇಕು, ಆ ಒಂದು ಮಂಜಣ್ಣನ ಪ್ರೀತಿ ನನಗೆ ಬೇಕು ಅಂತಂದೇಳಿ ಕೇಳ್ಕೊಂಡು ಹಗ್ ಮಾಡ್ತಾರೆ, ಎಳ್ಳು ಬೆಲ್ಲ ತಿನ್ನಿಸ್ತಾರೆ. ಇಟ್ಸ್ ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ, ಇದನ್ನ ಪರ್ಟಿಕ್ಯುಲರ್ ಆಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭವ್ಯ ಅವ್ರಿಗೆ ನೀವೆಲ್ಲ ಬಕೆಟ್ ಭವ್ಯ ಅಂತ ಇದ್ದೀರಲ್ಲ, ದೇವರಾಣೆಗೂ ಅಲ್ಲ. ಇಟ್ಸ್ ನಾಟ್ ಸೂಟೇಬಲ್ ಫಾರ್ ಭವ್ಯ.
ಬಕೆಟ್ ಭವ್ಯ ಅಂತ ನೀವೆಲ್ಲ ಏನು ಕರಿತಾ ಇದ್ದೀರ ಹೊರಗಡೆ ಪ್ರಪಂಚ, ನಾನು ನಿನ್ನೆ ಆ ಒಂದು ಆಟನ ನೋಡಿದಾಗ ಬಕೆಟ್ ಭವ್ಯ ಅಂತ ನೀವೆಲ್ಲ ಏನು ಕರಿತೀರ ಆ ಒಂದು ಹೆಸರನ್ನ ಕರಿಬೇಡಿ, ಅದು ಸೂಟ್ ಆಗಲ್ಲ. ಯಾವ ಒಂದು ಹೆಸರು ಸೂಟ್ ಆಗ್ಬಹುದು? ನನ್ನ ಪ್ರಕಾರ ಕೇಳೋದಾದ್ರೆ ಬಹುಶಃ ಈ ಊಸ್ರವಳ್ಳಿ ಕಾಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸುತ್ತೆ, ಆ ಥರ ಏನಾದರೂ ಹೆಸರು ಕೊಡ್ತೀರೇನೋ. ನೀವು ವಿಡಿಯೋ ಪೂರ್ತಿ ನೋಡಿದ್ಮೇಲೆ ನಿಮಗೆ ನೀವೇ ಅಂದ್ಕೊಳ್ಳಿ, ನೀವೇ ಹೆಸರು ಕೊಟ್ಕೊಳ್ಳಿ. ಅದಾದ ನಂತರ ಈ ರೀತಿ ಒಂದು ಕನ್ವರ್ಸೇಷನ್ ನಡೆಯುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲರಿಗೂ ಒಂದೊಂದು ಆಕ್ಟಿವಿಟೀಸ್ ಕೊಟ್ಟಿರ್ತಾರೆ. ಆ ಒಂದು ಆಕ್ಟಿವಿಟೀಸಲ್ಲಿ ಸೇಮ್ ನಮ್ಮ ಮಂಜಣ್ಣ ಭವ್ಯ ಅವರು ನಮಗೆ ಹೊಸ ಹಳೆ ಅಣ್ಣ ಬೇಕು ನನಗೆ ಅಂತ ಕೇಳ್ಕೊಂಡಿದ್ದಕ್ಕೆ ಸೇಮ್ ಹಳೆ ಅಣ್ಣನ ಥರನೇ ಅವರು ಒಬ್ಬ ತಂಗಿ ಜೊತೆ ಹೆಂಗೆ ಡ್ಯಾನ್ಸ್ ಮಾಡಬೇಕು ಅದೇ ರೀತಿ ನಮ್ಮ ವೀರಮದಕರಿ ಸಿನಿಮಾದ ಒಂದು ಸಾಂಗಿಗೆ ಅವರು ಡ್ಯಾನ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಸ್ವಂತ ಅಣ್ಣ ತಂಗಿ ಥರನೇ ಡ್ಯಾನ್ಸ್ ಮಾಡ್ತಾರೆ. ನಡೆದಿದ್ದ ಥರನೇ ಹೇಳ್ತಾ ಇದ್ದೀನಿ. ಅದಾದ ನಂತರ ನಮ್ಮ ಧನ್ರಾಜ್ ಅವರು ಅಲ್ಲಿ ಇಮಿಟೇಷನ್ ಮಾಡ್ತಾರೆ. ನೋಡಿದವ್ರಿಗೆ ಗೊತ್ತಿರುತ್ತೆ ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ. ಎಸ್ಪೆಷಲಿ 2 ಸೀನ್ನ ಮಾಡ್ತಾರೆ ಅವರು. ಒಂದು ಗಣೇಶ್ ಅವರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಮುಂಗಾರು ಮಳೆ ಸಿನಿಮಾ, ಆ ಒಂದು ಫೀಲಿಂಗ್ ಸೀನ್, ಮಳೇಲಿ ಕುತ್ಕೊಂಡು ಅಳುವಂಥ ಸೀನ್ ಇದೆಯಲ್ಲ, ಅದನ್ನು ಬಿಗ್ ಬಾಸ್ ಸಿಚುವೇಶನಿಗೆ ಕಂಪೇರ್ ಮಾಡಿಕೊಂಡು ಆ ಒಂದು ಡೈಲಾಗ್ಸ್ಗಳಲ್ಲಿ ಅವರು ಹೇಳ್ತಾರೆ. ಅದಾದ ಮೇಲೆ ನಮ್ಮ ರಂಗಾಯಣ ರಘು ಅವ್ರದ್ದು ಒಂದು ಇಮಿಟೇಷನ್ ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ನನಗೆ. ಅದಾದಮೇಲೆ ನಮ್ಮ ಮಂಜಣ್ಣ ಇವರು ಯಾರು ರಜತ್ ಅವರು ಮತ್ತು ಗೌತಮಿ ಅವರು ಕೂಡ ತುಂಟಾ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ಇಟ್ಸ್ ಓಕೆ, ನೋಡೋದಕ್ಕೆ ತುಂಬ ಫನ್ನಿ ಆಗಿತ್ತು. ಬಟ್ ನಮ್ಮ ರಜತ್ ಅವ್ರಿಗೆ ಆ ಸಾಂಗ್ ಸೂಟ್ ಆಗಿತ್ತು. ಇನ್ನು ಇವರು ನಮ್ಮ ಹನುಮಂತು ಅವರು ಒಂದು ಸಾಂಗ್ ಆಡಿದ್ರು, ಸೀರಿಯಸ್ಲಿ ಫೀಲಿಂಗ್ ಸಾಂಗ್ ಕೇಳಿ ನನಗೆ ಹೆಂಗೆ ಅಂತಂದರೆ ಫುಲ್ಲಿ ಹ್ಯಾಂಗ್ ಓವರ್. ನನಗೆ ಅನಿಸ್ಬಿಡ್ತು ನಾನು ರೆಕಾರ್ಡ್ ಮಾಡ್ಕೋಬೇಕಿತ್ತಲ್ಲ ಗುರು, ಕೇಳಿಸ್ಕೋಬೇಕಿತ್ತಲ್ಲ ಪದೇ ನನಗೆ. ಆ ಎಪಿಸೋಡ್ ಮುಗಿದ್ಮೇಲೆ ನಾನು ತಿರ್ಗಾ ರಿಪೀಟೆಡ್ ಹಾಕ್ಕೊಂಡು ಆ ಎಪಿಸೋಡಲ್ಲಿ ನೋಡಿದ್ದು ಅಂತಂದರೆ ಆ ಸಾಂಗ್ನೇ ಅಷ್ಟು ಚೆನ್ನಾಗಿ ಆಡಿದ್ರು. ನಾನು ಕಳೆದೋಗ್ಬಿಟ್ಟೆ, ಕಣ್ಣು ಮುಚ್ಕೊಂಡು ಒಂದು 3-4 ಟೈಮ್ಸ್ ಆ ಸಾಂಗ್ನೇ ಕೇಳಿಸ್ಕೊಂಡೆ. ಯಾಕಂದರೆ ನಮ್ಮ ಹನುಮಂತು ಅವರ ಸಾಂಗ್ ಬಗ್ಗೆ ನಿಮಗೆ ಗೊತ್ತು, ನಾನು ಹೇಳೋ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ. ನಿನ್ನೆ ಬಿಗ್ ಬಾಸ್ ಮನೇಲಿ ಅವ್ರು ಆಡಿರ್ತಕ್ಕಂಥ ಸಾಂಗನ್ನು ನೀವು ಕಣ್ಣು ಮುಚ್ಕೊಂಡು ಇಯರ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳಿ, ಕಳೆದು ಹೋಗ್ಬಿಡ್ತೀರ. ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಬೇಕಾದರೆ ನೀವು ಡೌಟ್ ಇದ್ದರೆ ಇನ್ನೊಂದ್ಸಲ ಎಪಿಸೋಡ್ ತೆಗೆದುಬಿಟ್ಟು ಚೆಕ್ ಮಾಡಿ, ಜಿಯೋ ಸಿನಿಮಾ ಆ್ಯಪಲ್ಲಿ ಸಿಗುತ್ತೆ. ಅದಾದಮೇಲೆ ಈ ಒಂದಷ್ಟು ಆ್ಯಕ್ಟಿವಿಟೀಸ್ ನಡೆಯಿತು. ಅದಾದಮೇಲೆ ಅವರಿಗೆ ಒಂದು ಕುಕ್ಕಿಂಗ್ ಕಾಂಪಿಟೇಷನ್ ಅಂತ ನಡೆಯುತ್ತೆ. ಯಾವುದೋ ಒಂದು ಬಾಸ್ಮತಿ ಅಕ್ಕಿನ ಕಳಿಸ್ಕೊಟ್ಟಿರ್ತಾರೆ, ಅದರ ಪ್ರಮೋಷನ್ ಕೂಡ ಮಾಡೋ ಥರ ಅದು ಪ್ಲ್ಯಾನು. ಅದು ಗೊತ್ತಾಯಿತು, ಅದನ್ನು ಪದೇ ಒತ್ತಿ ಅವ್ರು ಹೇಳಿದಾಗ ಆ ಥರ ನಡೆಯುತ್ತೆ. ಅದಾದಮೇಲೆ ಅದರಲ್ಲಿ ಒಂದಷ್ಟು ಟೀಮ್ಗಳನ್ನ ಮಾಡಿರ್ತಾರೆ. ನಮ್ಮ ಹನುಮಂತು ಅವರು, ಮಂಜಣ್ಣ ಅವರು, ಧನ್ರಾಜ್ ಅವರು 3 ಜನ ಗಂಡು ಮಕ್ಕಳು ಒಂದು ಟೀಮ್ ಆಗಿರ್ತಾರೆ. ಇದೊಂದು ಟೀಮ್. ಅವರಿಗೆ ಒಂದು ಅಕ್ಕಿ ಕೊಟ್ಟಿರ್ತಾರೆ. ಆ ಒಂದು ಅಕ್ಕಿಲಿ ಅವರೊಂದು ಪರ್ಟಿಕ್ಯುಲರ್ ಮೀಲ್ಸ್ನ ಮಾಡಬೇಕು ಒಂದು 5 ಮಿನಿಟ್ಸಲ್ಲಿ. ಅದಾದಮೇಲೆ ನಮ್ಮ ಸೇಮ್ ಇನ್ನೊಂದು ಬ್ಯಾಚ್ ಇದೆಯಲ್ಲ, ಅದನ್ನು ಅವ್ರು 3 ಜನ ಗೊತ್ತು, ಅದನ್ನ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಒಬ್ಬರದ್ದು ಹೇಳಿದ್ರೆ ಇನ್ನಿಬ್ಬರು ನೀವೇ ಹೇಳ್ಬಿಡ್ತೀರಾ. ರಜತ್ ಅವರು, ತ್ರಿವಿಕ್ರಮ್ ಅವರು, ಭವ್ಯ ಅವರು, ಅವ್ರು 3 ಜನದ ಒಂದು ಟೀಮ್. ಅವರೊಂದು ರೈಸ್ ಮಾಡಬೇಕು, ಅದು ಪರ್ಟಿಕ್ಯುಲರ್ 5 ಮಿನಿಟ್ಸಲ್ಲಿ. ಇನ್ನು ಮಿಕ್ಕಿದ್ದು ನಮ್ಮ ಮೋಕ್ಷಿತ್ ಅವರು ಮತ್ತು ಗೌತಮಿ ಅವರು. ಈ 3 ಟೀಮ್ಗಳು ಸೇರಿ ಒಂದೊಂದು ಮೀಲ್ಸ್ನ ರೆಡಿ ಮಾಡಬೇಕು ಸೇಮ್ ಟೈಮಿಂಗ್ಸಲ್ಲಿ. ಆ ರೀತಿ ಟೈಮ್ಸ್ನಲ್ಲಿ ಆ ಒಂದು ಟೈಮ್ ಪೀರಿಯಡಲ್ಲಿ ಎಲ್ಲರೂ ಕೂಡ ಒಂದೊಂದು ಡಿಫ್ರೆಂಟ್ ಐಟಮ್ನ ಮಾಡ್ತಾರೆ. ನಮ್ಮ ಮಂಜಣ್ಣ, ನಮ್ಮ ಹನುಮಂತು ಮತ್ತು ಧನ್ರಾಜ್ ಅವರು ಪುಳಿಯೋಗರೆನ ಮಾಡ್ತಾರೆ. ಅದಾದ ನಂತರ ನಾನು ಆ ಒಂದು ಕಾಂಪಿಟೇಷನಲ್ಲಿ ಬಹುಶಃ ಗೌತಮಿ ಅವರು ಮತ್ತು ಮೋಕ್ಷಿತ ಅವರು ಗೆಲ್ಬಹುದು. ಅದು ಬಿಟ್ಟರೆ ಭವ್ಯ ಅವರ ಟೀಮ್ ಗೆಲ್ಬಹುದು. ಯಾಕಂತಂದರೆ ಈ 2 ಟೀಮ್ಗಳಲ್ಲಿ ಲೇಡೀಸ್ ಇದ್ದಾರೆ. ಲೇಡೀಸ್ಗೆ ಸ್ವಲ್ಪ ಅಡುಗೆ ರುಚಿ ಅದು ಇದೆಲ್ಲ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂಡು. ಆದರೆ ಸೀರಿಯಸ್ಲಿ ಅಲ್ಲಿ ಗೆದ್ದಿದ್ದು ಯಾರಪ್ಪ ಅಂತಂದರೆ ನಮ್ಮ ಮಂಜಣ್ಣ ಅವರು, ಹನುಮಂತ ಅವರು ಮತ್ತು ನಮ್ಮ ಧನ್ರಾಜ್ ಅವರ ಟೀಮಿಗೆ ಗೆಲ್ತು. ತಾರಮ್ಮ ಖುಷಿ ಪಟ್ಬಿಟ್ರು. ಫಸ್ಟ್ ಪ್ರೈಸ್ ಅವರಿಗೆ ಕೊಟ್ಟರು, ಸೆಕೆಂಡ್ ಪ್ರೈಸ್ ಮೋಕ್ಷಿತ್ ಅವರಿಗೆ ಮತ್ತು ಗೌತಮಿ ಕೊಟ್ಟರು. 3ನೇ ಬಹುಮಾನನ ನಮ್ಮ ಮಿಕ್ಕಿ ಟೈಮ್ಗೆ ಯಾರು ತ್ರಿವಿಕ್ರಮ್ ಅವರ ಟೀಮ್ಗೆ ಕೊಟ್ಟರು. ಇದಿಷ್ಟು ನಡೀತು. ತುಂಬ ಖುಷಿ ವಿಚಾರ. ಅದಾದಮೇಲೆ ತಾರಾಮನ ಬೀಳ್ಕೊಡ್ತಾರೆ, ಅವ್ರನ್ನ ಕಳಿಸ್ಕೊಡ್ತಾರೆ. ಇದಿಷ್ಟು ಖುಷಿ ವಿಚಾರ. ಏನು ಗುರು ಎಲ್ಲ ಖುಷಿ ವಿಚಾರ ಹೇಳ್ತಾ ಇದೆಯಾ, ಏನು ನಡೆದೇ ಇಲ್ವಾ? ಹಂಗಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದೇನೋ ಮಿಡ್ ನೈಟ್ ಎಲಿಮಿನೇಷನ್ ಇರುತ್ತೆ ಅಂತೆಲ್ಲ ಪುಂಗ್ದೆ ಏನಿಲ್ವಾ ಅಂತ. ನಾನು ಯಾವುದು ಪುಂಗಲ್ಲ, ಇರೋದನ್ನೇ ಹೇಳ್ತಾ ಇದ್ದೀನಿ. ಮಿಡ್ ನೈಟ್ ಎಲಿಮಿನೇಷನ್ ನಡೀತು ನಿನ್ನೆ. ಆ ಒಂದು ಟ್ವಿಸ್ಟ್ ಇತ್ತಲ್ಲ, ಸೀರಿಯಸ್ಲಿ ನನಗೆ ಲೈಫಲ್ಲೇ ನಾನು ಆ ಥರ ಟ್ವಿಸ್ಟ್ ನೋಡಿಲ್ಲ. ಯಾವ ಸಿನಿಮಾದಲ್ಲೂ ಆ ಥರ ಟ್ವಿಸ್ಟ್ ನೋಡಿಲ್ಲ. ಯಾಕಂದರೆ ನಾನು ಕೊನೆಯಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಮುಗಿದ ಮೇಲೆ ಒಬ್ಬರನ್ನ ಲಾಸ್ಟಲ್ಲಿ ಅನೌನ್ಸ್ ಮಾಡಿದ್ರು. ಆ ಹೆಸರನ್ನ ನಾನು ಹೇಳ್ಬಿಡ್ತೀನಿ. ಭವ್ಯ ಅವ್ರನ್ನ ಎಲಿಮಿನೇಟೆಡ್ ಆದರು ಅಂತ ಅನೌನ್ಸ್ ಆಯಿತು. ನಾನು ಆರಾಮ ಇನ್ನೇನು ಟಿವಿನ ಆಫ್ ಮಾಡಬೇಕು. ಆ ಟೈಮಲ್ಲಿ ಒಂದು ಟ್ವಿಸ್ಟ್ ಬಂತು. ಆ ಟ್ವಿಸ್ಟ್ ಏನಪ್ಪ ಅಂತಂದರೆ, ಅದು ಅರ್ಥ ಆಗಬೇಕಂದ್ರೆ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದೊಂದು ಪ್ರೊಸೆಸ್ ಹೆಂಗಿತ್ತು ಅಂತ. ಮಿಡ್ ನೈಟ್ ಎಲಿಮಿನೇಷನ್, ಈ ಒಂದು ಮಿಡ್ ನೈಟ್ ಎಲಿಮಿನೇಷನಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಮಲಗಿದ್ರು ಚಿಲ್ಲಾಗಿ. ಒಂದು ಸೈರನ್ ನೋಡಿತು, ಎಲ್ಲರ ಹಾರ್ಟ್ ಬೀಟ್ ಹೆಚ್ಚಾಯಿತು. ಎಲ್ಲ ಹೊರಗಡೆ ಹೋಗೋದಕ್ಕೆ ಎಲಿಮಿನೇಷನ್ ರೌಂಡಲ್ಲಿ ಇದ್ದಂಥ ಅಷ್ಟು ಜನ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಬಂದು ಮೇಯ್ನಲ್ಲಿ ನಿಂತ್ಕೊಂಡ್ರು. ಆಗ
ಅವ್ರಿಗೆ ಕ್ವಶನ್ಗಳನ್ನ ಕೇಳ್ತಾರೆ, ನೀವು ಯಾವ ಒಂದು ಪರ್ಟಿಕ್ಯುಲರ್ ಪರ್ಸನ್ ಹೊರಗಡೆ ಕಳ್ಸಕ್ಕೆ ಇಷ್ಟಪಡ್ತೀರಾ ಅಂತ. ಆಗ ಒಬ್ಬೊಬ್ಬರನ್ನ ಚೂಸ್ ಮಾಡ್ತಾರೆ. ಇಲ್ಲಿ ನಾನು ಹೇಳಕ್ ಇಷ್ಟಪಡೋದೇನಂದ್ರೆ ಭವ್ಯ ಅವ್ರ ಬಗ್ಗೆ. ಭವ್ಯ ಅವರು ಮಂಜಣ್ಣ ಅವ್ರ ಹೆಸರನ್ನ ಚೂಸ್ ಮಾಡ್ತಾರೆ, ಇವ್ರನ್ನ ನಾನು ಕಳ್ಸಕ್ಕೆ ಇಷ್ಟಪಡ್ತೀನಿ ಅಂತ. ಅಲ್ಲಿ ಹಳೇ ಮಂಜಣ್ಣ ನನಗೆ ಬೇಕು. ಈಗ ಬಿಗ್ ಬಾಸ್ ಅಲ್ಲಿ ಉಳಿದಿರ್ತಕ್ಕಂಥ ದಿನಗಳಲ್ಲಿ ನಾನು ಮಂಜಣ್ಣನ ಜೊತೆ, ಹಳೇ ಮಂಜಣ್ಣನ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ. ನಾವಿಬ್ರು ಚೆನ್ನಾಗಿರೋಣ ಮಂಜಣ್ಣ, ಮುಂಚೆ ಆಗಿದ್ದೆಲ್ಲ ಆಗೋಯ್ತು, ನಾವು ಇನ್ಮೇಲೆ ಚೆನ್ನಾಗಿರೋಣ ಮಂಜಣ್ಣ ಅಂತೆಲ್ಲ ಹೇಳ್ಬಿಟ್ಟು, ಈಗ ಯಾರನ್ನ ಮನೆ ಕಳಿಸುವಂತ ಟೈಮ್ ಬಂದಿದೆ ಅಂತ ಗೊತ್ತಾದಾಗ, ಯಾರ ಮನೆಗೆ ಹೋಗ್ಬೇಕು, ಯಾರನ್ನಾರು ಕಳಿಸ್ಬೇಕು ಅಂತ ಟೈಮ್ ಬಂದಾಗ ಎಂತೆಂಥ ರೀಸನ್ ಕೊಟ್ಟರು ಅಂದ್ರೆ ಅಬ್ಬಬ್ಬಬ್ಬಾ ಮಹಾ ನಟಿ ಅನ್ಬೇಕು. ಅದಕ್ಕೆ ನಾನು ಹೇಳಿದ್ದು ಅವ್ರಿಗೆ ಬಕೆಟ್ ಭವ್ಯ ಅಂತ ಕರಿಬೇಡಿ. ಅದೇನೋ ಹೇಳಿದ್ನಲ್ಲ, ಕಾಲಕ್ಕೆ ತಕ್ಕಂತೆ ಬಣ್ಣ ಬದಲಾಯಿಸ್ತಾವಲ್ಲ, ಅದಕ್ಕೆ ಹೆಸರು ನಿಮಗೆ ಗೊತ್ತಲ್ವಾ, ಅದನ್ನ ಕರೀರಿ ಅಂತ ನಾನು ಹೇಳಿದ್ದು. ಅದಕ್ಕೆ ದಯವಿಟ್ಟು ಆ ಥರ ಎಲ್ಲ ಕರಿಯಕ್ಕೆ ಹೋಗ್ಬಿಡಿ. ಇದು ತುಂಬಾ ಸೂಟಬಲ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಾದ ನಂತರ ತುಂಬಾನೇ ಟ್ವಿಸ್ಟ್ ಕೊಡ್ತಾರೆ. ಫಸ್ಟ್ ತ್ರಿವಿಕ್ರಮ್ ಅವ್ರನ್ನ ಕರೀತಾರೆ, ಅದಾದ್ಮೇಲೆ ಇವತ್ತು ಹೊರಗಡೆ ಹೋಗ್ತಾ ಇರೋದು ನೀವಲ್ಲ ಅಂತ ಹೇಳ್ತಾರೆ. ಆಮೇಲೆ ಮಂಜಣ್ಣ ಅವ್ರನ್ನು ಕರೆದ್ಬಿಟ್ಟು ಅದೇ ರೀತಿ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ. ಮೋಕ್ಷಿತಾ ಅವ್ರನ್ನು ಕರೆದ್ಬಿಟ್ಟು ನೀವಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ. ಅದಾದ ಮೇಲೆ ಭವ್ಯ ಅವರು ಮತ್ತೆ ಗೌತಮಿ ಅವ್ರನ್ನ ಕರೀತಾರೆ. ಗೌತಮಿ ಅವರಿಗೆ ಅನೌನ್ಸ್ಮೆಂಟ್ ಬರುತ್ತೆ, ಈ ವಾರ ಮನೆಗೆ ಹೋಗ್ತಾ ಇರೋದು ನೀವಲ್ಲ ಅಂತ. ಆ ಒಂದು ಟ್ವಿಸ್ಟ್, ಆ ಟೈಮಲ್ಲಿ ಹಾರ್ಟ್ ಬೀಟ್ ಹೊಡ್ಕೋತಾ ಇರುತ್ತೆ. ಸೀರಿಯಸ್ಲಿ ನಮ್ಗಳಿಗೆ ನೋಡೋರಿಗೆ ಇಷ್ಟು ಹೊಡ್ಕೋತಾ ಇರುತ್ತೆ, ಇನ್ನು ಅವ್ರಗಳಿಗೆ ಹೆಂಗಾಗಿರುತ್ತೋ ದೇವ್ರನಿಗೂ ಗೊತ್ತಿಲ್ಲ. ಅದಾದ್ಮೇಲೆ ಭವ್ಯ ಅವ್ರಿಗೆ ಇನ್ನೇನು ನಾವೆಲ್ಲ ಡಿಸೈಡ್ ಆದ್ವಿ ಭವ್ಯನೇ ಹೋಗೋದು ಅಂತಂತೇಳಿ. ಅದಾದ ಮೇಲೆ ಕೊನೆಯಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ. ಅದು ನಾಳಿನ ಸಂಚಿಕೆಯಲ್ಲಿದೆ. ಆ್ಯಕ್ಚುಲಿ ನಿನ್ನೆ ಎಪಿಸೋಡ್ ನೋಡಿ ಇಮಿಡಿಯೇಟ್ ಟಿವಿನ ಆಫ್ ಮಾಡಿದವರೆಲ್ಲ ಏನು ಅನ್ಕೊಂಡಿರ್ತಾರೆ ಅಂದರೆ ಭವ್ಯ ಅವರೇ ಮನೆಗೆ ಹೋಗೋದು ಅಂತ ಅನ್ಕೊಂಡಿರ್ತಾರೆ. ಆದರೆ ಭವ್ಯ ಅವರು ಕೂಡ ಹೋಗ್ತಾ ಇಲ್ಲ. ಮಿಡ್ ನೈಟ್ ಎಲಿಮಿನೇಷನ್ ಇರುತ್ತೆ ಹೌದು, ಆದರೆ ನಿನ್ನೆ ಮಕರ ಸಂಕ್ರಾಂತಿಯ ಪ್ರಯುಕ್ತ ಯಾರನ್ನೂ ಕೂಡ ಎಲಿಮಿನೇಷನ್ ಮಾಡಲಿಲ್ಲ, ಬರೀ ಟ್ವಿಸ್ಟ್ ಕೊಟ್ಟರು ಅಷ್ಟೇ, ಕಳಿಸಿಲ್ಲ. ಸೊ ಹಾಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ಇರುತ್ತೆ. ಬಹುಶಃ ಈ ನೈಟ್ ಇರ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಆ ರೀತಿ ಈ ನೈಟ್ ಇತ್ತು ಅಂದರೆ ನಾನು ನಾಳಿನ ಎಪಿಸೋಡಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಂಥ ಟಾಪಿಕ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಬೇರೆ ಯಾವ್ದಾರು ಮಿಸ್ ಮಾಡಿದರೆ ಅದನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತೊಮ್ಮೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇಲ್ಲಿಗೆ ನನ್ನ ವಿಡಿಯೋ ಮುಗಿತು. ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ಕೊತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.